ಅಲ್ರಿ, ಸರ್ಕಾರ ಶಿಕ್ಷಣ ಓದಿಸುವುದಕ್ಕೆ, ಮಕ್ಕಳನ್ನ ಓದಿಸುವುದಕ್ಕೆ ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟಿದೆ, ನೀವೇ ತಿಳಿದಿದ್ದೀರಾ? ಏನ್ ಕೊಟ್ಟಿದೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 21ನೇ ವಿಧಿಯ ಪ್ರಕಾರ ಶಿಕ್ಷಣದ ಹಕ್ಕು, 45ನೇ ವಿಧಿಯ ಪ್ರಕಾರ ಉಚಿತ ಕಡ್ಡಾಯ ಶಿಕ್ಷಣವನ್ನ ಮಕ್ಕಳಿಗೆ ಒದಗಿಸಿಕೊಡಬೇಕೆಂಬುದಾಗಿ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹೌದಾ? ನೀವೇ ನೋಡಿ. ಎಲ್ಲಾ ನನ್ನ ಭಾರತೀಯ ಮಹಾಜನಗಳೇ, ಶಿಕ್ಷಣವೇ ಮಹಾಶಕ್ತಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನೀವು ಗುಡಿಯೊಳಗಿನ ಗಂಟೆಗಳನ್ನು ಬಾರಿಸುವುದಕ್ಕಿಂತ ಶಾಲೆಯೊಳಗಿನ ಗಂಟೆಗಳನ್ನು ಬಾರಿಸಿ. ಆಗ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಜ್ಞಾನದ ಜ್ಯೋತಿಯನ್ನು ಬೆಳಗುವರು. ಸಂವಿಧಾನದ 21ನೇ ವಿಧಿ ಹೇಳುವ ಪ್ರಕಾರ ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕು ಮತ್ತು 35ನೇ ವಿಧಿ ಹೇಳುವ ಪ್ರಕಾರ ಉಚಿತ ಮತ್ತು 45ನೇ ವಿಧಿ ಹೇಳುವ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ, ಶಿಕ್ಷೆ ಕೊಡಬೇಡಿ. ನಾನು ಮಹಿಳೆಯರು ಸಾಧಿಸಿದ ಪ್ರಗತಿಯ ಮಟ್ಟದಿಂದ ಸಮುದಾಯದ ಪ್ರಗತಿಯನ್ನು ಅಳೆಯುತ್ತೇನೆ. ಶಿಕ್ಷಣವನ್ನು ಕಲಿತವರು ಹುಲಿಯಂತೆ ಗರ್ಜಿಸುವರು. ಕೇಳಿದಿರಾ? ಓಹೋ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಇಷ್ಟೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಬಾ ಸಂಗೀತ, ಇನ್ನು ಮುಂದೆ ನೀನು ಎಲ್ಲಿವರೆಗೂ ಓದುತ್ತೀಯೋ ಅಲ್ಲಿವರೆಗೂ ಓದಿಸುತ್ತೇನೆ. ಅಪ್ಪ, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಉನ್ನತ ಸ್ಥಾನದವರೆಗಿನ ಶಿಕ್ಷಣವನ್ನು ಪಡೆಯುತ್ತೇನೆ. ಅಪ್ಪ, ಜ್ಞಾನದ ಜ್ಯೋತಿಯ ಬೆಳಗಿಸಿದಾತನಿಗೆ, ಜ್ಞಾನದ ಜ್ಯೋತಿಯ ಬೆಳಗಿಸಿದಾತನಿಗೆ ಅಂಬೇಡ್ಕರರಿಗೆ ವಂದನೆ ಅಭಿನಂದನೆ. ಅಂಬೇಡ್ಕರರಿಗೆ ವಂದನೆ ಅಭಿನಂದನೆ. ಜ್ಞಾನದ ಜ್ಯೋತಿಯ ಬೆಳಗಿಸಿದಾತನಿಗೆ, ಜ್ಞಾನದ ಜ್ಯೋತಿಯ ಬೆಳಗಿಸಿದಾತನಿಗೆ ವಂದನೆ ಅಭಿನಂದನೆ. ವಂದನೆ ಅಭಿನಂದನೆ.